ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ತಾಲೂಕಿನಲ್ಲಿ ಕಬ್ಬಿಣದ ಅದಿರು ಸಾಗಾಣಿಕೆ ಕೇಂದ್ರದ ಡಂಪಿಂಗ್ ಯಾರ್ಡ್ ವಿರುದ್ಧ ಜನರ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರು ರಸ್ತೆಯಲ್ಲಿ ನಡೆಯುತ್ತಿರುವ ಈ ಡಂಪಿಂಗ್ ಯಾರ್ಡ್ ಸ್ಥಳಾಂತರ ಮಾಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಚಳ್ಳಕೆರೆ ಘಟಕ ಇಂದು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಕರವೇ ಪದಾಧಿಕಾರಿಗಳು ಮಾತನಾಡಿ, ಡಂಪಿಂಗ್ ಯಾರ್ಡ್ನಿಂದ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿದೆ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಆರೋಪಿಸಿದ್ದಾರೆ. ತಕ್ಷಣವೇ ಈ ಡಂಪಿಂಗ್ ಯಾರ್ಡ್ ಅನ್ನು ಜನವಸತಿ ಪ್ರದೇಶದಿಂದ ದೂರ ಸ್ಥಳಾಂತರ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಮನವಿ ಸಲ್ಲಿಸಿರುವ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕಿನ ಅಧ್ಯಕ್ಷ ಮಂಜುನಾಥ್, ಗೌರವಾಧ್ಯಕ್ಷ ಭೋಜರಾಜ್, ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಸಂಘಟನಾ ಕಾರ್ಯದರ್ಶಿ ಶೇಖರ್, ಯುವ ಘಟಕದ ಅಧ್ಯಕ್ಷ ಮೊಹಿದ್ದೀನ್, ಕರ್ನಾಟಕ ಘಟಕದ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಇದೀಗ ಈ ವಿಚಾರಕ್ಕೆ ಜಿಲ್ಲಾಧಿಕಾರಿಗಳಿಂದ ಯಾವ ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ಜನಧ್ವನಿ ನ್ಯೂಸ್ ಜೊತೆಗಿರಿ. ಕಾರ್ಮಿಕ ಘಟಕ ಅಧ್ಯಕ್ಷರಾದಂಥ ಪಿ ಮಂಜುನಾಥ್ ಅವರಿದ್ದಾರೆ, ಹಾಗೂ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಅವರಿದ್ದಾರೆ, ಹಾಗೂ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದಂಥ ತಿಪ್ಪೇಸ್ವಾಮಿ ಅವರಿದ್ದಾರೆ, ಯುವ ಘಟಕದ ಅಧ್ಯಕ್ಷರಾದಂಥ ಮೋದಿನವರು ವಿಡಿಯೋ ಮಾಡ್ತಿದ್ದಾರೆ. ಇವತ್ತು ಇಲ್ಲಿ ಬಂದಿರೋ ಕಾರಣ ಏನಂದರೆ, ಇಲ್ಲಿ ಬರ್ತಿರೋ ಒಂದು ಏನಿದೆಯೋ ನೋಡ್ರಿ, ಇಲ್ಲಿ ಎಷ್ಟು ಮಟ್ಟಿಗೆ ಧೂಳಿದೆ, ಇಲ್ಲಿ ನೀರು ಹಾಕ್ಸಿಲ್ಲ, ಏನಿಲ್ಲ, ಮತ್ತು ಇಲ್ಲಿನ ವಾತಾವರಣ ಹೆಂಗಿದೆ ಅಂತಂದು ನೋಡೋಣ ಅಂತ ಬಂದಿದ್ದೀವಿ. ದಯವಿಟ್ಟು ಸ್ವಲ್ಪ ಇದು ಪೂರ್ತಿ ವಿಡಿಯೋ ತೋರಿಸಿ ಧೂಳು ನೀರು ಹಾಕ್ತಾರೆ ಅಂತ ಹೇಳ್ತಾರೆ. ಡಂಪಿಂಗ್ ಯಾರ್ಡ್ ಓನರೆಲ್ಲ ಅವರೆಲ್ಲ ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಲಾರಿಗಳಿಗೆ ತಾಟ್ಪೋಲ್ ವ್ಯವಸ್ಥೆ ಇಲ್ಲ, ಅದಕ್ಕೆ ಸುರಕ್ಷತಾ ಕ್ರಮವಿಲ್ಲ. ಮೊನ್ನೆ ಮನವಿ ಮಾಡಿದ್ವಿ ಮನೆಯ ತಹಶೀಲ್ದಾರ್ ಸಾಹೇಬರಿಗೆ, ಅವ್ರು ಯಾವುದೇ ಕಾನೂನು ಕ್ರಮ ಕೈ ತೊಡಂತಿಲ್ಲ. ಈ ಜನಗಳಿಗೆಲ್ಲ ಶ್ವಾಸಕೋಶದ ಸಮಸ್ಯೆ ಎಲ್ಲ ಉಂಟಾಗ್ತಿದೆ. ಮದಕರಿ ನಗರ ನಾಲ್ಕು ವಾರ್ಡ್ ಮುಖಾಂತರ ಭಾಳ ತೊಂದರೆ ಆಗ್ತಿದೆ. ಯಾರು ಗಮನ ತಗೊಂತಿಲ್ಲ. ಇದು ಮುಂದಿನ ದಿನಗಳಲ್ಲಿ ಮುಂದಿನ ಉಗ್ರ ಹೋರಾಟವನ್ನು ನಂಬಿಕೊಳ್ಳಲಾಗ್ತದೆ ಕರವೇ ಫ್ರೆಂಡ್ ಶೆಟ್ಟಿ ಬಣದಿಂದ ಅಂತ ಹೇಳಲಾಗ್ತದೆ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಚಳ್ಳಕೆರೆ ತಾಲೂಕು ಮಟ್ಟದೆಲ್ಲ ಭಾಳ ಸಮಸ್ಯೆಗೆ ಈಡಾಗುತ್ತೆ ಅಂತಂದು ನನ್ನ ಅಭಿಪ್ರಾಯ. ಯಾಕಂದರೆ ಇಲ್ಲಿ ನೋಡ್ರಿ, ಇಲ್ಲಿ ನಗರದ ಎಲ್ಲ ಪ್ರತಿಯೊಂದು ನೀರು ಇದು ಹಳ್ಳ ನೋಡ್ರಿ, ಇದು ಹಳ್ಳ, ಈ ಹಳ್ಳಕ್ಕೆ ಬರ್ತವೆ ನೀರು. ಇಡೀ ಚಳ್ಳಕೆರೆ ಆದ್ಯಂತ ನೀರೇನಿದ್ದಾವೆ ಈ ಹಳ್ಳಕ್ಕೆ ಬರ್ತವೆ. ಈ ಡೆಸ್ಟೆಲ್ಲ ಹೋಗಿ ಇದ್ರಲ್ಲಿ ಕುತ್ಕೊಳ್ಳುತ್ತೆ. ಡೆಸ್ಟ್ ಇದ್ರಲ್ಲಿ ಕುತ್ಕೊಂಡಾಗ ಈ ನೀರು ಅರ್ಧ ಎಲ್ಲೋಗುತ್ತೆ, ನಗರಂಗೆರೆ ಕೆರೆ ಹೋಗುತ್ತೆ. ಅಲ್ಲಿ ಯಾವ ಮಟ್ಟದಲ್ಲಿ ಐತೆ ಅಂತಂದು ಅಲ್ಲೇ ಹೋಗಿ ನೋಡೋಣಂತೆ. ನೋಡ್ರಿ, ರೋಡ್ ಮಾಡಿ ಸುಮಾರು ಒಂದು 10ರಿಂದ 12 ಗಂಟೆ ಆಗಿರ್ಬೋದು. ಈ ರೋಡ್ ಯಾವ ಮಟ್ಟಿಗೆ ಆಗಿದೆ ನೋಡಿ. ಮತ್ತು ಇಲ್ಲಿ ಟೂ ವೀಲರ್ಗೆ ಮಳೆಗಾಲದಲ್ಲಿ ಭಾಳ ಸಮಸ್ಯೆ ಆಗ್ತಿದೆ. ಆಮೇಲೆ ತಿರುಗಾಡೋರಿಗೆ ಸಮಸ್ಯೆ ಆಗ್ತಿದೆ. ಶಾಲಾ ಮಕ್ಕಳಿಗಂತೂ ಭಾಳ ಸಮಸ್ಯೆ ಆಗ್ತಿದೆ. ಏನು ಹೇಳ್ತಿದ್ದಾರೆ, ನೀರು ಹೊಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಯಾವ ಮಟ್ಟಿಗೆ ನೀರು ಹೊಡಿಸ್ತಿದ್ದಾರೆ, ಯಾವ ಮಟ್ಟಿಗೆ ನೀರು ಹೊಡಿಸ್ತೀವಿ ನೋಡಿರಿ. ಇಲ್ಲ ಬೈಕ್ಗಳು ಎಷ್ಟೋ ಬೈಕ್ಗಳ ಸ್ಪಿಡ್ ಆಗಿದ್ದಾವೆ ನೋಡಿರಿ, ಎಷ್ಟು ಒಳಗೆ ನೋಡಿರಿ, ಎಂತ ಕೈ ಬಿಡ್ತಿರೋ ಎಲ್ಲಿ ಬಿಡ್ತಿರೋದು. ಮತ್ತು ಇಲ್ಲಿ ಹೋಟ್ಲುಗಳು ಆಗ್ತವೆ. ಆ ಹೋಟ್ಲುಗಳಿಗೂ ಕೂಡ ತಿನ್ನೋ ಅನ್ನದಾಗೂ ಸಮೇತ ಈ ಮಣ್ಣು ತಿನ್ಬೇಕಾಗೈತೆ. ಅದರ ಧೂಳು ಅಷ್ಟು ಘೋರವಾಗಿ ಬರ್ತಾಯಿದೆ. ಮತ್ತು ಈ ಕಡೆ ಟೀ ಸ್ಟಾಲ್ಗಳು, ಮತ್ತು ಶಾಲಾ ಕಾಲೇಜು, ಮತ್ತು ಮನೆಗಳು, ರೋಡ್ನಾಗ ಅಡ್ಡಾಡೋರಿಗೆ A to Z ಎಲ್ಲರಿಗೂ ಸಮೇತನೂ ತೊಂದರೆ ಆಗ್ತಿರೋದಕ್ಕೆ ನಾವು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಯಾವ ಥರ ವಿಡಿಯೋ ಅಂತಂದರೆ, ಇದು ಯಾವ ಥರ ಹಾನಿ ಆಗ್ತೈತೆ ನಮ್ಮ ಸಾರ್ವಜನಿಕರಿಗೆ, ಹಾಗೆ ನಮ್ಮ ವಾಯು ಮಾಲಿನ್ಯ ಯಾವ ಥರ ಆಗ್ತೈತೆ ಅಂತ ನಾವು ತೋರಿಸೋಕೆ ಇದು ಮಾಡ್ತಿರೋದು. ಸಂಬಂಧಪಟ್ಟ ಅಧಿಕಾರಿಗಳು ನೋಡಿದ್ದಂಗೆ ಇದ್ದಾರೆ. ಅದು ಯಾಕಿದ್ದಾರೆ ಅಂತ ಯಾಕೆ ಗೊತ್ತಾಗ್ತಿಲ್ಲ. ಬಂದು ನೋಡಿ ಬರ್ರಿ ಸರ್, ನಿಮ್ಗೆ ಏನಂತ ಗೊತ್ತಾಗುತ್ತಿಲ್ಲ. ಎಲ್ಲಿ ವಿಡಿಯೋ ಮಾಡ್ಕ ನೋಡ್ರಿ, ಟೂ ವೀಲರ್ಗೆ ಭಾಳ ಸಮಸ್ಯೆ ಆಗುತ್ತೆ. ನೋಡ್ರಿ, ಟೂ ವೀಲರ್ಗೆ ನೈಟ್ ಟೈಮು ಭಾಳ ಸಮಸ್ಯೆ ಆಗುತ್ತೆ. ನೈಟ್ ನೋಡಿ, ಯಾಕೆ ಆಕ್ಸಿಡೆಂಟ್ಗಳು ಆಗ್ಬಾರ್ದು, ಅಪಘಾತಗಳು ಯಾಕೆ ಆಗ್ಬಾರ್ದು ಹೇಳ್ರಿ. ನೋಡ್ರಿ, ಇದೆಲ್ಲ ಹಿಂದಕ್ಕೆ ಬರ್ರಿ, ಗಿವ್ ಮಾಡಿ ನೋಡ್ರಿ, ನೋಡ್ಕೊಂಡು ಬಾ. ಯಾಕೆ ಆಗ್ಬಾರ್ದು ಮಾಡ್ತಾ
ಹೇಳ್ರಿ. ಎಷ್ಟೋ ಬೈಕ್ಗಳು ವಾಹನ ಅಪಘಾತ ಆಗಿದೆ ಉಂಟೆ, ಭಾಳ ಉದಾಹರಣೆ ಆಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಬೇಕು ಅಂತ ಬಯಸಿದ್ರು ಅಷ್ಟೇ. ಇಲ್ದಿದ್ರೆ ಮುಂದಿನ ದಿನದಲ್ಲಿ ನಾವಂತೂ ಉಗ್ರವ